ಮುಜಾಫರ್ ನಗರದ ಕೋಮುಗಲಭೆ ಪೀಡಿತ ಫುಗಾನ, ಕಾಕಡ, ಕಾವಲಾ ಗ್ರಾಮಗಳಿಗೆ ನಾವು ಭೇಟಿ ಕೊಟ್ಟೆವು. ಅಲ್ಲಿನ ಪರಿಸ್ಥಿತಿ ಅವಲೋಕಿಸಿದಾಗ ಕೋಮುಗಲಭೆಯ ಭಯಾನಕ ರೂಪವನ್ನೇ ನೋಡಿದೆವು. ಈ ಸಾವು, ಈ ನೋವು ನಮ್ಮ ವೈರಿಗೂ ಬೇಡ ಅಂತ ಅನಿಸಿತು. ನಾವು ಮೊದಲು ಮುಜಾಫರ್ ನಗರದ ಕಾಕಡ ಗ್ರಾಮಕ್ಕೆ ಭೇಟಿ ಕೊಟ್ಟೆವು. ಅಲ್ಲಿ ಮಾತಿಲ್ಲ, ಕತೆ ಇಲ್ಲ. ಎಲ್ಲರ ಮನದಲ್ಲಿ ಅನುಮಾನ ಆವರಿಸಿತ್ತು. ಈ ಗ್ರಾಮದ 3 ಮಂದಿ ಗಲಭೆಗೆ ಬಲಿಯಾಗಿದ್ರು. ಗ್ರಾಮದಲ್ಲಿದ್ದ 250ಕ್ಕೂ ಹೆಚ್ಚು ಮುಸ್ಲಿಂ ಕುಟುಂಬಗಳು ವಲಸೆ ಹೋಗಿವೆ. ಮುಸ್ಲಿಮರು ವಾಸಿಸುತ್ತಿದ್ದ ಪ್ರದೇಶಕ್ಕೆ ಭೇಟಿ ಕೊಟ್ಟಾಗ ನಾವು ಕಂಡ ದೃಶ್ಯಗಳು ಹೀಗಿದ್ದವು ನೋಡಿ. ನಾನು ಮುಜಾಫರ್ ನಗರದ ಕಾಕ್ರಾ ಗ್ರಾಮದಲ್ಲಿದ್ದೀನಿ. ಈ ಗ್ರಾಮ ಕೂಡ ಅಂದಾದ ದಂಗೆಯಿಂದ ನೊಂದು ಹೋಗಿತ್ತು. ಇಲ್ಲಿ ಜಾಟ್ ಸಮುದಾಯ ಮತ್ತು ಮುಸ್ಲಿಂ ಸಮುದಾಯ ಜೊತೆಯಾಗಿ ಬಾಳ್ತಿತ್ತು. ಆದರೆ ಆ ದಂಗೆಯ ಬಳಿಕ ಇಲ್ಲಿನ ಮುಸ್ಲಿಂ ಸಮುದಾಯ ಎಲ್ಲರೂ ನಿರಾಶ್ರಿತರಾಗಿ ಆಶ್ರಯ ಪಡ್ಕೊಂಡು ಶಹನಾಪುರ ಕಡೆ ಹೋದರು. ನೀವಿಲ್ಲಿ ನೋಡ್ಬೋದು, ಇದೆಲ್ಲ ಮುಸ್ಲಿಮರ ಮನೆಗಳು. ಈ ಮನೆಗಳೆಲ್ಲ ಈಗ ಖಾಲಿಯಾಗಿವೆ. ಎಲ್ಲರೂ ಕೂಡ ಈ ಗ್ರಾಮನ ತೊರೆದು ಹೋಗಿದ್ದಾರೆ. ಇಡೀ ಗ್ರಾಮ ಖಾಲಿ ಇದೆ. ಸ್ಮಶಾನ ಮೌನ ಇದೆ. ಎಲ್ಲ ಮನೆಗಳು ಇಟ್ಟಿಗೆಯನ್ನು ಅವರು ಬೇರೆ ಕಡೆ ನಿವಾಸ ಮಾಡಕ್ಕೆ ಹೋಗಿದ್ದಾರೆ, ಅಲ್ಲಿಗೆ ತಗೊಂಡು ಹೋಗ್ಬಿಟ್ಟಿದ್ದಾರೆ. ಇದೆಲ್ಲ ಗಲಭೆ ಪೀಡಿತ ಗ್ರಾಮ ಆಗಿತ್ತು. ಎಲ್ಲರೂ ಕೂಡ ನೋಡಿ, ಮನೆಗಳೆಲ್ಲ ಖಾಲಿ ಇತ್ತು. ಒಂದು ಕಾಲದಲ್ಲಿ ಪ್ರೇಯರ್ ಆಗ್ತಿತ್ತು, ಜನರಿದ್ರು, ಸಹಬಾಳ್ವೆಯಿಂದ ಬಾಳ್ತಿದ್ರು, ಏಕತೆ ಇತ್ತು, ಐಕ್ಯತೆ ಇತ್ತು. ಆದರೆ ಆ ದಂಗೆಯ ಬಳಿಕ ಎಲ್ಲವೂ ಮುಗಿದು ಹೋಗಿದೆ. ಇಡೀ ಗ್ರಾಮದಲ್ಲಿ ಈಗ ಒಂದೇ ಒಂದು ಮುಸ್ಲಿಂ ಕುಟುಂಬ ಉಳಿದಿದೆ. ಅವರು ಇಲ್ಲಿ ಯಾವುದೇ ಭೀತಿ ಇಲ್ಲದೆ ಬದುಕುತ್ತಿದ್ದಾರೆ. ತರಕಾರಿ ಮಾರಿ ಜೀವನ ಸಾಗಿಸುತ್ತಿದ್ದಾರೆ. ಅವರನ್ನ ಮಾತಿಗೆಳೆದಾಗ ಅವರಂದ ಮಾತು ಕೇಳಿ. जो दंगे के बाद आप अकेले यहाँ रह गए? नहीं रहे, हम कहीं नहीं गए। अच्छा, हाँ, क्यों? बस नहीं गए मेरा जी था। सभी लोग आपके रिश्तेदार? हमारे जो होटल थे यहाँ से, मैं सब चले गए। बाकी मेरे मोहल्ला वालों ने, मेरे गाँव वालों ने मेरी बात हुआ करी, और मुझे ना जान दे ना मैं गया। सुरक्षित कर रहे हैं आपको? हाँ, बिल्कुल। अच्छा, सुरक्षित है। हाँ. ಕಾಕ್ರಾ ಗ್ರಾಮದ ಸುಮಾರು 250 ಮುಸ್ಲಿಂ ಕುಟುಂಬಗಳು ಈಗ ನಿರಾಶ್ರಿತರ ಕ್ಯಾಂಪಲ್ಲಿವೆ. ಇದೇ ರೀತಿ ಮುಜಾಫರ್ ನಗರದಲ್ಲಿ ಸಾಕಷ್ಟು ಸಾವಿರಾರು ಮುಸ್ಲಿಂ ಕುಟುಂಬಗಳು ಬೇರೆ ಕಡೆ ಹೋಗಿ ಅವರ ಆಶ್ರಯ ಪಡೀತಾ ಇದ್ದಾರೆ. ಯಾಕಂದರೆ ಇಲ್ಲಿ ಕಂಪ್ಲೀಟಾಗಿ ಹಿಂದೂ ಮುಸ್ಲಿಂ ಅನ್ನುವಂಥ ಒಂದು ಗೆರೆ ಎಳೆದಿದ್ದಾರೆ. ಇದು ಬರೀ ಸ್ವಾರ್ಥ ರಾಜಕಾರಣಕ್ಕಾದಂಥ ಒಂದು ಗೇಮ್ ಅಷ್ಟೇ. ಆದರೆ ಅನುಭವಿಸಿದ್ದು ಬಡವರು ಮತ್ತು ನಿರಾಶ್ರಿತರು. ಈ ಗ್ರಾಮದ ಪಂಚಾಯತ್ ಮುಖ್ಯಸ್ಥರಾದ ಸಂಜಯ್ ಸಿಂಗ್ ಮುಸ್ಲಿಂ ಬಂಧುಗಳನ್ನ ಮತ್ತೆ ವಾಪಸ್ ಗ್ರಾಮಕ್ಕೆ ಕರೆತರುವ ಪ್ರಯತ್ನದಲ್ಲಿ ತೊಡಗಿದ್ದಾರಂತೆ. यहाँ पे कोई तनाव नहीं था, सब सांप्रदायिक सौहार्द बना हुआ था। सभी आपस में एक दूसरे के पास में बैठते थे, एक दूसरे के सुख दुख में शामिल होते थे। यहाँ पे कभी कोई तनाव या कोई झगड़ा नहीं हुआ। कभी कोई सांप्रदायिक 47 में जब देश का बंटवारा हुआ उस टाइम भी यहाँ पे कोई सांप्रदायिक तनाव नहीं था। इसमें तो अब ऐसा है कि जब से ये यहाँ पे हमारे कुछ मुस्लिम वर्ग से कुछ राजनीतिक महत्वाकांक्षी लोग जो है कुछ इस तरीके से कट्टरपंथी वो हो गए, इनमें वर्चस्व की लड़ाई है। और ये एक हिंदू कम्युनिटी के खिलाफ अपने जो आक्रामक रवैया रखते हैं, उसमें ऐसा लगता है कि हिंदुओं को अपने को जो है सुरक्षित महसूस करके वे भी अपने को संगठित होते हैं। मुस्लिम तो यहाँ पर कोई मरा नहीं है, मुस्लिम विस्थापित हुए हैं यहाँ से। उनको भी करीब हमारे गांव में 235 परिवार विस्थापित हुए हैं, उनको भी 13 करोड़ रुपया मिला है। अच्छा, आपके यहाँ भी मुस्लिम लोग थे वो, लेकिन विस्थापित हो गए? नहीं, अभी वापस नहीं है। हम लोग प्रयास कर रहे हैं कि उनको वापस लाया जाए।
ದೃಶ್ಯಗಳನ್ನ ಗಲಭೆ ಪೀಡಿತ ಪ್ರತಿ ಗ್ರಾಮಗಳಲ್ಲಿ ಕಾಣಬಹುದು. ಅಂದು ರಣರಂಗವಾದ ಬುಡಾನ, ಫುಗಾನ, ಕಾವಲ್ ಗ್ರಾಮಗಳು ಇಂದು ಕಳಾಹೀನವಾಗಿವೆ. ಇದುವೇ ಜೌಲಿ ಕಾಲುವೆ. ಈ ಕಾಲುವೆ ಪಕ್ಕದಲ್ಲೇ ಟ್ರ್ಯಾಕ್ಟರ್ನಲ್ಲಿ ಸಾಗುತ್ತಿದ್ದವರ ಮೇಲೆ ಗುಂಡಿನ ದಾಳಿ ಮಾಡಿ ನಿಷ್ಕರುಣೆಯಿಂದ 10 ಮಂದಿಯನ್ನ ಸುಟ್ಟು ಹಾಕಿದ್ದು, ಟ್ರ್ಯಾಕ್ಟರ್ಗಳಿಗೆ, ವಾಹನಗಳಿಗೆ ಬೆಂಕಿ ಹಾಕಿ ಅದನ್ನ ನಾಲೆಗೆ ನೂಕಿದ್ದು. ಆದರೆ ಇಂದು ಈ ನಾಲೆಯ ನೀರು ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡುತ್ತಾ ಹರಿಯುತ್ತಿದೆ. ಮುಜಾಫರ್ ನಗರದ ಪ್ರತಿ ನಾಗರಿಕನ ಮನದಲ್ಲಿ ಹೀಗಾಗಬಾರದಿತ್ತು ಅನ್ನೋ ಮನೋಭಾವ ಇದೆ. ಇದಕ್ಕೆ ಕಾರಣರಾದ ರಾಜಕಾರಣಿಗಳ ಬಗ್ಗೆ ಆಕ್ರೋಶ ಇದೆ. ಆಡಳಿತ ವ್ಯವಸ್ಥೆ ಬಗ್ಗೆ ಆವೇಶ ಇದೆ. ಕೋಮುಗಲಭೆಯ ಭೀಕರತೆ ಇಷ್ಟಕ್ಕೆ ಮುಗಿಯಲ್ಲ. ಇದರ ಭಯಾನಕತೆ ಕಾಣಬೇಕಾದ್ರೆ ನಾವು ನಿರಾಶ್ರಿತರ ಶಿಬಿರಗಳಿಗೆ ಭೇಟಿ ಕೊಡಬೇಕು. ಯಾಕಂದ್ರೆ ಅದೊಂದು ನರಕ. ನೋಡಿ, ಇಲ್ಲಿ ದಂಗೆ ಮಾಡಿದವರು ಯಾರೋ, ಆನಂತರ ಬಡವರು ಯಾವ ರೀತಿ ಕಷ್ಟದನ್ನು ಅನುಭವಿಸ್ತಿದ್ದಾರೆ